ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ವರ್ತೂರ್ ಸಂತೋಷ್, ನಮಸ್ಕಾರ. ವರ್ತೂರ್ ಸಂತೋಷ್ ಒಬ್ಬ ಹಳ್ಳಿಕಾರ, ಒಬ್ಬ ರೈತ, ಒಬ್ಬ ಮುಗ್ಧ ಮನಸ್ಸಿನ ಮೂಕ ಪ್ರಾಣಿಗಳ ಒಡೆಯ ವರ್ತೂರ್ ಸಂತೋಷಣ್ಣ. ವರ್ತೂರ್ ಸಂತೋಷಣ್ಣ ಅವರ ಕೆಲವೊಂದಿಷ್ಟು ವಿಡಿಯೋಗಳನ್ನು ನಾನು ಗಮನಿಸಿದಾಗ ಇಲ್ಲಿ ಒಬ್ಬ ಪಿಂಪ ಪುನೀತ್ ಕೆರೆಹಳ್ಳಿ, ಈ ಪುನೀತ್ ಕೆರೆಹಳ್ಳಿಗೆ ಏನದಪ್ಪ ಅಂದ್ರೆ ಸಮಸ್ಯೆ, ದುಡ್ಡು ಯಾವುದೇ ಮೂಲದಿಂದ ಬರ್ತಾ ಇಲ್ಲ ಇವನಿಗೆ. ಯಾಕಂದ್ರೆ ಈಗಾಗಲೇ ಸುಮಾರು ಸರಿ ಜೈಲಿಗೆ ಹೋಗಿ ಬಂದಿದ್ದಾನೆ, ಆದರೂ ಕೂಡ ಬುದ್ಧಿ ಕಲಿತಾ ಇಲ್ಲ. ಇವನು ಭಾರತದ ಮುಸ್ಲಿಮರಿಗೆ, ಕರ್ನಾಟಕದ ಮುಸ್ಲಿಮರಿಗೆ ದಬ್ಬಾಳಿಕೆ ಮಾಡಿ ಅವರಿಂದ ಹಣವನ್ನು ವಸೂಲಿ ಮಾಡ್ತಕ್ಕಂಥ ಕೆಲವು ವಿಚಾರಗಳನ್ನು ಕೆಲವೊಂದಿಷ್ಟು ನಾಲ್ಕು ದರಿದ್ರ ವಿಚಾರವಂತರು ಬೆಂಬಲಿಸ್ತಾರೆ. ಆದರೆ ಈ ಪುನೀತ್ ಕೆರೆಹಳ್ಳಿಗೆ ಚಪ್ಪಲಿ ಹಾರ ಹಾಕಿದ್ದು ಎಲ್ಲ ಮರೆತು ಬಿಟ್ಟಾನ್ರಿ. ವರ್ತೂರ್ ಸಂತೋಷನಿಗೆ ಫೋನ್ ಮಾಡಿ ಅವನಿಗೆ ಬೆದರಿಕೆ ಹಾಕ್ತಕ್ಕಂಥ ಕೆಲಸ, ಏಕವಚನದಲ್ಲಿ ಮಾತಾಡ್ತಕ್ಕಂಥ ಕೆಲಸವನ್ನ ಈ ವ್ಯಕ್ತಿ ಮಾಡ್ತಾನ್ರಿ. ಇವನು ಒಬ್ಬ ಹಿಂದೂ ರಕ್ಷಕ. ಗೋವನ್ನ ಸಾಗಾಣಿಕೆ ಮಾಡೋ ಗಾಡಿಗಳನ್ನು ಹಿಡಿದು ಅವ್ರ ಹತ್ರ ಹಣವನ್ನ ವಸೂಲಿ ಮಾಡ್ತಕ್ಕಂಥ ವ್ಯಕ್ತಿ ಪುನೀತ್ ಕೆರೆಹಳ್ಳಿ, ಹಿಂದೂ ಧರ್ಮದ ರಕ್ಷಕ. ರಸ್ತೆಯ ಬದಿಯಲ್ಲಿ ಭಿಕ್ಷೆಯನ್ನ ಬೇಡಿ ಅನ್ನವನ್ನು ತಿಂತಕ್ಕಂಥ ಸಾಮಾನ್ಯ ಒಂದು ಮುಸ್ಲಿಂ ಕುಟುಂಬದ ಮೇಲೆ ದಾಳಿ ಮಾಡಿ ಅವರು ಭಿಕ್ಷೆ ಬೇಡಿರ್ತಕ್ಕಂಥ ಹಣವನ್ನ ತಗೊಂಡು ತನ್ನ ಕಿಶೆ ಹಾಕೊಳ್ತಾನಲ್ಲ ಪುನೀತ್ ಕೆರೆಹಳ್ಳಿ, ಇವನೊಬ್ಬ ಹಿಂದೂ ಧರ್ಮದ ರಕ್ಷಕ. ಈ ಪುನೀತ್ ಕೆರೆಹಳ್ಳಿ ನೇರವಾಗಿ ವರ್ತೂರ್ ಸಂತೋಷ್ ಅವರಿಗೆ ಫೋನ್ ಮಾಡಿ ಇಲ್ಲ ಸಲ್ಲದ ವಿಚಾರಗಳನ್ನು ಮಾತಾಡ್ತಾನ್ರಿ. ಪುನೀತ್ ಕೆರೆಹಳ್ಳಿ, ನೀನು ಒಂದು ಮಾತನ್ನ ನೆನ್ಪಿಟ್ಕೋ, ವರ್ತೂರ್ ಸಂತೋಷ್ನ ಕಾಲಾಗಿನ ಧೂಳಾಗೋದಿಲ್ಲ ನೀನು. ಯಾಕಂದ್ರೆ ನಿಜವಾದ ಹಳ್ಳಿಕಾರ ವರ್ತೂರ್ ಸಂತೋಷ್ ಗೋವುಗಳನ್ನು ಸಾಕಾಣಿಕೆ ಮಾಡ್ತಾನ್ರಿ. ಊರಿಗೆ 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 ಮಹಾಪ್ರಸಾದವನ್ನ ಇಡ್ತಾನ. ನಿನಗೆ ತಿನ್ನಾಕ ಗತಿ ಇಲ್ಲ ಪುನೀತ್ ಕೆರೆಹಳ್ಳಿ. ನೀನು ಇನ್ನೊಬ್ರು ಯಾವಾಗ ಬಡ್ಕೊಂಡು ತಿನ್ನೋನಂತಿ. ನೀನು ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋದು, ಮುಸ್ಲಿಂ ಧರ್ಮದ ಅಮಾಯಕ ಜನರ ಮೇಲೆ ದಾಳಿ ಮಾಡೋದು, ಅವ್ರ ಹಣವನ್ನ ಲೂಟಿ ಮಾಡೋದು, ನಿನಗೆ ಕುಂಡ್ಯಾಗ ತಾಕತ್ತಿದ್ರ ಪುನೀತ್ ಕೆರೆಹಳ್ಳಿ, ನಿನ್ನ ಕುಂಡ್ಯಾಗ ತಾಕತ್ತ ಇದ್ರ ನೀನು ನಿಜವಾದ ಹಿಂದೂ ಧರ್ಮದ ಸಂರಕ್ಷಕನೇ ಆಗಿದ್ರ, ಹೋಗು ನೀ ನರೇಂದ್ರ ಮೋದಿ ಅವರ ಹತ್ರ, ಹೋಗು ಆ RSS ನವರ ಹತ್ರ. ಹುಲಿಯನ್ನ ಹಿಂದೂ ರಾಷ್ಟ್ರ ಪ್ರಾಣಿಯಾಗಿ ಅದನ್ನು ತೆಗೆದು ಹಾಕಿ ಗೋವನ್ನ ರಾಷ್ಟ್ರ ಪ್ರಾಣಿಯನ್ನಾಗಿ ಘೋಷಣೆ ಮಾಡಲ್ಲ. ಹೋಗು ನಿನ್ನ BJP ಅವರ ಹತ್ರ ಹೋಗು, ನಿನ್ನ RSS ನವರ ಹತ್ರ ಹೋಗು, ನಿನ್ನ ದರಿದ್ರ ಮೀಡಿಯಾಗಳು ನಿನ್ನನ್ನು ಬೆಂಬಲಿಸ್ತಾವಲ್ಲ ಅವ್ರ ಹತ್ರ ಹೋಗು, ಮೋದಿಗೆ ಸವಾಲ್ ಹಾಕು, ಹುಲಿಯನ್ನ ತೆಗೆದು ಹಾಕಿ ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡುತ್ತೆ ಹೇಳು. ಅವಾಗ ಒಪ್ಕೊಳ್ತೀನಿ ಪುನೀತ್ ಕೆರೆಹಳ್ಳಿ ಒಬ್ಬ ನಿಜವಾದ ಹಿಂದೂ ಧರ್ಮದ ರಕ್ಷಕ ಅಂತ ಒಪ್ಕೊಳ್ತೀನಿ ನಾನು. ಅದನ್ನ ಬಿಟ್ಟು ಗೋವುಗಳನ್ನ ಯಾರು ಸಾಕಾಣಿಕೆ ಮಾಡ್ತಾರೆ ಅವ್ರಿಗೆ ಫೋನ್ ಮಾಡೋದು. ವರ್ತೂರ್ ಸಂತೋಷ್ ಒಂದ ಮಾತಂದಿದ್ದ, ತಪ್ಪೇನ್ರಿ ಅದು? ನಮ್ಮ ಊರಲ್ಲಿ ನಾವು ಹಿಂದೂ ಮತ್ತು ಮುಸ್ಲಿಂ ಧರ್ಮದವರು ಎಲ್ಲ ಒಗ್ಗಟ್ಟಿನಿಂದ ಅದೀವಿ, ಒಂದಾಗಿ ಬಾಳ್ತೀವಿ, ಎಲ್ಲರೂ ಖುಷಿಯಾಗಿದ್ದೇವೆ ತಂದ ಒಂದು ವಿಡಿಯೋದಲ್ಲಿ ವರ್ತೂರ್ ಸಂತೋಷ್ ಅವರು ಹೇಳ್ತಾರೆ, ತನ್ನ ಊರಿನ ಬಗ್ಗೆ ವರ್ಣನೆ ಮಾಡ್ತಾರೆ ಅವರು. ಅದು ಪುನೀತ್ ಕೆರೆಹಳ್ಳಿ ಕುಂಡ್ಯಾಗ ಉರಿಯಾಕೈತ್ರಿ, ಮುಕ್ಕುಳ್ಯಾಗ ಬೆಂಕಿ ಐತ್ರಿ ಪುನೀತ್ ಕೆರೆಹಳ್ಳಿಗೆ. ಅಂದ್ರೆ ಇವನ ಮಾತಿನ ಅರ್ಥ ಏನು? ಈ ದೇಶದಿಂದ ಮುಸ್ಲಿಮರನ್ನ ಹೊಡೆದೋಡಿಸಬೇಕು, ಈ ಪುನೀತ್ ಕೆರೆಹಳ್ಳಿ ಉದ್ದೇಶ. ಅಷ್ಟೊಂದು ತಾಕತ್ತ ನಿನಗಿದ್ದಿದ್ರ ಸರ್ಕಾರ ಮೋದಿ ಅವ್ರದ್ದು ಐತಲ್ಲ, ಸರ್ಕಾರ BJP ಅವ್ರದ್ದು ಐತಲ್ಲ, ಹೋಗಿ ಹೇಳು ನಿನ್ನ ಕುಂಡ್ಯಾಗ ತಾಕತ್ತ ಇದ್ರ ಭಾರತದ ಇಲ್ಲಿರ್ತಕ್ಕಂಥ ಮುಸ್ಲಿಮರನ್ನ ಓಡಿಸಿ ಹೊರಗಡೆ ಬ್ಯಾರಿನ ದೇಶಕ್ಕೆ ಕಳಿಸಿ ನೋಡೋನು. ಯಾಕೆ ನಿನ್ನ ದುಡ್ಡಿಗಾಗಿ, ನಿನ್ನ ಆಸೆಗಾಗಿ ಜನರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಿ? ನೀನು ಒಂದು ಇಂಟರ್ವ್ಯೂಗಾಗಿ ಹೇಳಾಕತ್ತಿದ್ದಲೇ ಪುನೀತ್ ಕೆರೆಹಳ್ಳಿ, ಹಿಂದೂ ಧರ್ಮದ ಸರ್ವನಾಶ ಮಾಡ್ತಕ್ಕಂಥ ಮಹಾನ್ ಪುರುಷ ನೀನು.
ಒಂದು ಇಂಟರ್ವ್ಯೂದಾಗ ಹೇಳಾಕತ್ತಿದ್ದೆ, ನಾನು ಮದುವೆ ಆಗೋದಿಲ್ಲ, ನನಗೆ ಭಯ ಅದ. ಯಾಕಂದ್ರೆ ಹೋರಾಟವನ್ನು ಮಾಡ್ತಕ್ಕಂಥ ವ್ಯಕ್ತಿ ನಾನು, ಕುಟುಂಬವನ್ನು ನಿಭಾಯಿಸುವುದು ಕಷ್ಟ ಅದ ಅಂತಂದು ಹೇಳಾಕತ್ತಿದ್ದಲ್ಲ. ನಿನಗೆ ಯಾವ ಹೋರಾಟಗಾರ, ಯಾರು ನಿನಗೆ ಹೋರಾಟ ಮಾಡ್ತಾ ಹೇಳಿದವ್ರು ಯಾರು? ಯಾರು ಹೇಳಿದಾರೆ ನಿನಗ? ಯಾವುದರ ಹೋರಾಟಗಾರ ನೀನು? ಯಾವ ಒಂದು ಸಾಧನೆ ಮಾಡಿದೆ ಅನ್ನೋದನ್ನು ಹೇಳು. ದೇಶ ಮೆಚ್ಚುವಂಥ ಕೆಲಸ, ರಾಜ್ಯ ಮೆಚ್ಚುವಂಥ ಕೆಲಸ ಹೋಗಲಿ, ನಿನ್ನ ಕುಟುಂಬ ಮೆಚ್ಚುವಂಥ ಕೆಲಸವನ್ನು ನೀನು ಏನಾದರೂ ಮಾಡಿದ್ರೆ ಅದನ್ನಾದರೂ ಹೇಳು. ಭಾರತ ಬೀಫನ್ನು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ದೊಡ್ಡ ಹೆಸರದ ಪ್ರಪಂಚನ್ಯಾಗ. ಅದನ್ನು ನಿಲ್ಲಿಸಲ್ಲ ನೋಡೋಣ. ನಿನ್ನ ಮೋದಿಗೆ ಹೇಳು ನಿಲ್ಲಿಸತ್ತಂತ, ನಿನ್ನ RSS ಅವರಿಗೆ ಹೇಳು ಬೀಫ್ ಎಕ್ಸ್ಪೋರ್ಟನ್ನು ನಿಲ್ಲಿಸತ್ತಂತ. ನಂಬರ್ 1 ದೇಶ, ನಂಬರ್ 1 ದೇಶ ಪುನೀತ್ ಕೆರೆಹಳ್ಳಿ. ಮತ್ತು ನೀನು ಯಾವ ಗೋವುಗಳನ್ನ ರಕ್ಷಣೆ ಮಾಡ್ತಾ ಇದ್ದೀಯಾ? ನಾನು ಮದುವೆ ಆಗೋದಲ್ಲ, ನಿನಗೆ ಹೆಣ್ಣು ಯಾರು ಕೊಡೋದಿಲ್ಲ. ನಿನ್ನ ಮೋತಿಗೆ, ನಿನ್ನ ಮಸಡಿಗೆ ಹೆಣ್ಣು ಯಾರು ಕೊಡೋದಿಲ್ಲ, ಮತ್ತು ನೀನು ಮದುವೆ ಆಗವ ಹೆಂಗೆ? ನಿನಗೆ ಹೋರಾಟ ಭಾಳ ಇಂಪಾರ್ಟೆಂಟ್ ಅಂತ. ಯಾವ ಮೊದಲು ಮದುವೆ ಮಾಡ್ಕೊ ನಿನ್ನ ಮೋತಿಗೆ, ಮದುವೆ ಮಾಡ್ಕೊ, ಮಕ್ಕಳಾಗಲಿ, ಜೀವನ ಒಂದು ಒಳ್ಳೆ ರೀತಿಯಾಗಿ ಸಾಗಲಿ. ನಿಂದ ಹೆಂಡತಿ ಬಂದಾದ್ರೂ ಬುದ್ಧಿ ಕಲಿಸ್ತಾಳೆ ನಿನಗೆ. ಬಿಡದಿನ ಬಂಡಲ್ದ ದಗಾಲ ಬಜ್ಜಿ ಕೆಲಸ ಬಿಡಿದು, ಹೇರ್ ತಿನ್ನೋ ಕೆಲಸ ಬಿಡೋದನ್ನ. ಮಕ್ಕಳದು ಅಂದ್ರೆ ಅಪ್ಪ ಅಪ್ಪ ಅನ್ನಕೋತಪ್ಪ ಅಂದ್ರೆ ಬ್ಯಾಡಪ್ಪ, ನಾ ದರಿದ್ರ ಕೆಲಸ ಮಾಡಬಾರ್ದು, ಇನ್ನೊಬ್ಬರ ಹೊಟ್ಟಿ ಮ್ಯಾಗ ಹೊಡೆದು ತಿಂದಿನಪ್ಪ ಅಂದ್ರೆ ನಾಳೆ ನನ್ನ ಮಕ್ಕಳು ಹೊಟ್ಟಿ ಮ್ಯಾಗ ಹೊಡೆದು ತಿಂತಾರ ಬುದ್ಧಿ ಆದ್ರೂ ಬರ್ತದೆ ನಿನಗೆ. ನಿನ್ನ ತಲೆಯಾಗಿರೋದು ಬುದ್ಧಿ ಅಲ್ಲ, ಲೈದ್ಯದ ಲೈದ್ದಿ. ಮದುವೆ ಮಾಡ್ಕೋ. ನಾನು ಮದುವೆ ಮಾಡ್ಕೊಳಂಗಿಲ್ಲ, ನನಗೆ ಭಯ ಅದ, ನಾನು ಒಬ್ಬ ಹೋರಾಟಗಾರ ಅದೀನಿ, ಹೆಂಗೆ ಸಂಭಾಳಿಸ್ಲಿ? ನೋ, ನಿನಗೆ ಹೆಣ್ಣು ಕೊಡಕ್ಕೆ ಯಾರೂ ಮುಂದೆ ಬರಂಗಿಲ್ಲ. ನೀನು ಪಿಂಪದಿ. ನೀ ಎಷ್ಟು ಮಂದಿ ಜೊತೆ ಹಾಸಿಗೆಯಾಗ ಹೇಟ್ ಬಂದಿದ್ದು ಗೊತ್ತಿಲ್ಲ ನೀನು. ನೀ ಅಂಥ ಪುನೀತ್ ಕೆರೆಹಳ್ಳಿ ನೀನೊಬ್ಬ ಹಿಂದೂ ಧರ್ಮದ ರಕ್ಷಕ. ನೀನು ಒಂದು ಕೇಸರಿ ಶಾಲೆ ಹಾಕೊಂಡ್ರೆ ರಕ್ಷಕ ಆಗಿಬಿಟ್ಟೆ. ವರ್ತೂರ್ ಸಂತೋಷನ ಬೆನ್ನ ಹತ್ತಕ್ಕೆ ಹೋಗ್ಬೇಡ. ಗಜಮಾ ಮಾಡ್ತಾರೆ ವರ್ತೂರ್ ಸಂತೋಷ್. ನಿಂದು ಎಟ್ಟದನೋ ಗೊತ್ತಿಲ್ಲ, ನಿನಗೆ ತಿನ್ನಾಕತ್ತಿ ಇಲ್ಲ. ಆದ್ರೆ ಅಲ್ಲಿ ಸಾವಿರಾರು ಮಂದಿಗೆ ಅನ್ನ ಪ್ರಸಾದ ಮಾಡ್ತಾನ ವರ್ತೂರ್ ಸಂತೋಷ್. ಅರ್ಥ ಆಯ್ತಲ್ಲ ಪುನೀತ್ ಕೆರೆಹಳ್ಳಿ? ಜೀವನದಾಗ ಒಂದು ನೆನ್ಪಿಟ್ಕೊಂಡ್ಬಿಟ್ಟು ನೀನು. ನಿನ್ನ ಬಗ್ಗೆ ಮಾತಾಡಕ್ಕೆ ನಮಗೂ ಪುರ್ಸೊತ್ತಿಲ್ಲ. ಯಾಕಂದ್ರೆ ನೀನೇನು ದೊಡ್ಡ ಪೊಂಡಲ್ಲ. ನೀನು ಯಾವಾಗ ನಿಜವಾದ ಹೋರಾಟಗಾರ ಆಗ್ತಿ ಗೊತ್ತೇನ? ಕರ್ನಾಟಕದಲ್ಲಿ ಏನು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು, ಪ್ರಕರಣಗಳು ನಡೀತಾ ಇದ್ದಾವಲ್ಲ, ಆ ಹೆಣ್ಣು ಮಕ್ಕಳಿಗೆ ಯಾರಾದರೂ ಒಬ್ಬರಿಗಾದರೂ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡು. ಒಬ್ಬರಿಗೆ. ಆವಾಗ ನಿನ್ನನ್ನು ಹೋರಾಟಗಾರ ಅಂತ ಒಪ್ಕೊಳ್ತೀನಿ ನಾನು. ಬೀಫ್ ಎಕ್ಸ್ಪೋರ್ಟ್ ಮಾಡೋದನ್ನು ನಿಲ್ಲಿಸಿ ನೋಡೋಣ, ನಿನ್ನ ಮೆಚ್ಕೊಳ್ತೀನಿ. ಗೋವುಗಳನ್ನು ಕರೆದು ಮಾಂಸವನ್ನು ಮಾರಾಟ ಮಾಡ್ತಾರಲ್ಲ, ಅದನ್ನು ಹೋಗಿ ನಿಲ್ಲಿಸಿ ನೋಡೋಣ, ನಿನ್ನ ಮೆಚ್ಕೊಳ್ತೀನಿ. ಯಾಕೆ ರೋಡ್ ಮ್ಯಾಗ ನಿಂತು ಭಿಕ್ಷೆ ಬೇಡ್ತಿ? ಯಾಕೆ ಇನ್ನೊಬ್ಬರಿಗೆ ಹೆದರಿಕೆ ಬೆದರಿಕೆ ಹಾಕಿ ದುಡ್ಡನ್ನು ಮಾಡ್ತಿ? ಪುನೀತ್ ಕೆರೆಹಳ್ಳಿ ನಿನ್ನಂಥ ಲುಚ್ಚನ್ನ ಎಲ್ಲಿ ನೋಡಿಲ್ಲ. ಮತ್ತೆ ಬರ್ತೀನಿ, ನಾಟಕ ಮಾಡಿದರೆ ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.